ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ದ್ವಿಪದೋಕ್ತಿ ಎಂದರೇನು? ಸೊ ಇಲ್ಲಿ ಎರಡು ಪದಗಳನ್ನ ಹೊಂದಿರುವಂತಹ ಬೀಜೋಕ್ತಿಯನ್ನ ದ್ವಿಪದೋಕ್ತಿ ಅಂತ ಹೇಳ್ತೇವೆ. ಸೊ ಉದಾಹರಣೆಗೆ 6y+7. ಸೊ ಇದು ದ್ವಿಪದೋಕ್ತಿಗೆ ಉದಾಹರಣೆ. ಸೊ ಅದೇ ರೀತಿ a+2b. ಸೊ ಇದು ದ್ವಿಪದೋಕ್ತಿ, ಯಾಕಂದ್ರೆ ಎರಡು ಪದಗಳನ್ನ ಹೊಂದಿದೆ. ಸೊ x-5 ದ್ವಿಪದೋಕ್ತಿಗೆ ಉದಾಹರಣೆ. ಸೊ ಎರಡು ಪದಗಳನ್ನ ಹೊಂದಿದೆ. ಸೊ ಹಾಗಾದ್ರೆ ಎರಡು ಪದಗಳನ್ನ ಹೊಂದಿರುವಂತಹ ಬೀಜೋಕ್ತಿ ಅಲ್ವಾ? ಸೊ ಎರಡು ಪದಗಳನ್ನು ಹೊಂದಿರುವ ಬೀಜೋಕ್ತಿಯನ್ನ ದ್ವಿಪದೋಕ್ತಿ ಎನ್ನುವರು. ಓಕೆ, ಥ್ಯಾಂಕ್ ಯು.